ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ನಿಮ್ಮನೇಲಿ ಏನಾದ್ರೂ ಅನ್ನ ಉಳ್ದಿದ್ರೆ ಈ ತರ ಹೆಲ್ದಿ ಆಗಿ ಮಾಡ್ಕೊಂಡ್ ತಿನ್ನಿ, ಸೂಪರ್ ಆಗಿರತ್ತೆ. ನೆಕ್ಸ್ಟ್ ಟೈಮ್ ಚಿತ್ರಾನ್ನ ಮಾಡೋದೇ ಬಿಟ್ಬಿಡ್ತೀರಾ. ಇದು ಬಿಸಿಬೇಳೆ ಬಾತ್ ತರ ಆದ್ರೆ ಬಿಸಿಬೇಳೆ ಬಾತ್ ಅಲ್ಲ. ಹಾಗಿದ್ರೆ ನೋಡೋಣವಾ ಹೇಗ್ ಮಾಡೋದು ಅಂತ. ಮೊದ್ಲಿಗೆ ಒಂದ್ ಕುಕ್ಕರ್ಗೆ 2.5 ಚಮಚ ಆಗುವಷ್ಟು ಹೆಸರು ಬೇಳೆನ ಸೇರಿಸ್ತಾ ಇದ್ದೀನಿ. 1.5 ಚಮಚ ಆಗುವಷ್ಟು ತೊಗರಿ ಬೇಳೆ, ಒಂದ್ ಚಮಚ ಮಸೂರ್ ದಾಲ್ನ ತಗೊಂಡಿದ್ದೀನಿ. ನಿಮ್ಗೆ ಬೇಕಾದ ಹಾಗೆ ಬೇಳೆನ ಹೆಚ್ಚು ಕಡಿಮೆ ಮಾಡ್ಕೊಂಡ್ ತಗೊಳ್ಳಿ. ನಾನಿಲ್ಲಿ 1 ಬೌಲ್ ರೈಸ್ ಇತ್ತು, ಹಾಗಾಗಿ ಅದಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡ್ ತಗೊಂಡಿದ್ದೀನಿ. ಹೆಸರು ಬೇಳೆ ತುಂಬಾ ಇಷ್ಟ ಆಗತ್ತೆ ಮತ್ತೆ ಆರೋಗ್ಯಕ್ಕೂ ಒಳ್ಳೇದು, ಹಾಗಾಗಿ ನಾನು ಹೆಸರು ಬೇಳೆನ ಜಾಸ್ತಿ ಹಾಕೊಂಡಿದ್ದೀನಿ. ನಂತರ ಈ ಬೇಳೆಗಳನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು 2 ಕಪ್ ಆಗುವಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೇನೆ ಒಂದಷ್ಟು ತರಕಾರಿ ಮತ್ತೆ ಕಾಳನ್ನ ತಗೊಂಡಿದ್ದೀನಿ. ನಮ್ಮನೇಲಿ ಆ ಕ್ಷಣಕ್ಕೆ ನೆನ್ಸಿರೋ ಬಟಾಣಿ ಇರ್ಲಿಲ್ಲ, ಹಾಗಾಗಿ ಕಡ್ಲೆಕಾಳಿತ್ತು ಅದನ್ನ ತಗೊಂಡಿದ್ದೀನಿ. ಮೂಲಂಗಿ ಸ್ವಲ್ಪ ಇತ್ತು, ಸೊ ಮೂಲಂಗಿ, ಕ್ಯಾರೆಟ್, ಬೀನ್ಸ್. ನಿಮ್ಗೆ ಮತ್ತೆ ಯಾವ್ದಾದ್ರು ತರಕಾರಿಗಳು ಬೇಕು ಅಂದ್ರೆ ಅದನ್ನು ಕೂಡ ಆಡ್ ಮಾಡ್ಕೊಳ್ಳಿ. ಒಂದ್ ಚಮಚ ಕುಕ್ಕಿಂಗ್ ಆಯಿಲ್ ನ ಸೇರ್ಸೋದ್ರಿಂದ ಕುಕ್ಕರ್ ಅಲ್ಲಿ ಉಕ್ಕೋದಿಲ್ಲ, ಚೆನ್ನಾಗಿ ಬೇಗ ಬೇಯುತ್ತೆ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ಅಥವಾ 3 ವಿಜಿಲ್ ತಗೊಂಡ್ರೆ ಸಾಕು. ಇವಾಗ ನೋಡಿ 2 ವಿಜಿಲ್ ಆಗಿದೆ. ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ. ಬೇಳೆ ತರಕಾರಿ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ. ನಾನ್ ಅನ್ಕೊಂಡಿದ್ದೆ ಬಿಸಿಬೇಳೆ ಬಾತ್ಗೆ ಬಟಾಣಿ ಹಾಕಿದ್ರೇನೆ ಚೆನ್ನಾಗಿರತ್ತೆ ಅಂತ. ಹಂಗೇನು ಇಲ್ಲ, ಕಡ್ಲೆಕಾಳು ಹಾಕಿದಾಗ್ಲೂ ಕೂಡ ಸೂಪರ್ ಆಗಿರತ್ತೆ. ನೀವು ಕೂಡ ಯಾವಾಗ್ಲಾದ್ರೂ ಒಂದ್ಸಲ ಬಟಾಣಿ ಬದ್ಲಿಗೆ ಕಡ್ಲೆಕಾಳನ್ನ ಹಾಕಿ ಕೂಡ ಬಿಸಿಬೇಳೆ ಬಾತ್ ಮಾಡ್ಕೊಳ್ಳಿ. ಏನ್ ಮೇಡಮ್ ಅವಾಗ್ಲೇ ಬಿಸಿಬೇಳೆ ಬಾತ್ ತರ ಬಿಸಿಬೇಳೆ ಬಾತ್ ಅಲ್ಲ ಅಂದ್ರೆ ಇವಾಗ ನೋಡಿದ್ರೆ ಬಿಸಿಬೇಳೆ ಬಾತೆ ಅಂತಿದೀರಾ ಅಂದ್ರೆ, ಹೌದು, ಕೆಲವ್ರು ಬಂದು ಹಿಂಗಲ್ಲ ಅದ್ ಹಂಗ ಹಾಕಲ್ಲ ಇದು ಹಿಂಗೆ ಅಂತ ಕಮೆಂಟ್ ಮಾಡ್ಬಿಡ್ತಾರೆ. ಹಂಗಾಗಿ ಒಂದಷ್ಟು ಚೇಂಜಸ್ ನ ಮಾಡ್ಕೊಂಡಿದೀನಿ. ಸೊ ನಾನು ಬಿಸಿಬೇಳೆ ಬಾತ್ ಅಲ್ಲ ಅಂತ ಹೇಳಿದೆ. ಬಟ್ ಇದು ಬಿಸಿಬೇಳೆ ಬಾತು ನಂಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಂಡಿದೀನಿ ಅಷ್ಟೇನೆ. ಇಲ್ಲಿ ನೋಡ್ತಾ ಇರ್ಬೋದು 1 ಕಪ್ ಆಗುವಷ್ಟು ತಂಗ್ಳನ್ನ ಅಥವಾ ಲೆಫ್ಟ್ ಓವರ್ ರೈಸ್ ಇದೆ. ನಂತರ ಒಂದು ಮಿಕ್ಸಿ ಜಾರನ್ನ ಇಟ್ಕೊಂಡಿದೀನಿ. ಇದಕ್ಕೆ ಒಂದ್ ಅರ್ಧ ಕಪ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ನೀವ್ ಯಾವತ್ತು ಬಿಸಿಬೇಳೆ ಬಾತ್ಗೆ ಈ ತರ ತೆಂಗಿನಕಾಯಿ ಹಾಕಿ ಮಾಡಿಲ್ಲ ಅಂದ್ರೆ ಒಂದ್ಸಲ ಮಸಾಲೆ ರುಬ್ಬಿ ಮಾಡಿ, ಸೂಪರ್ ಆಗಿರತ್ತೆ. 2 ಚಮಚ ಆಗುವಷ್ಟು ಬಿಸಿಬೇಳೆ ಬಾತ್ ಪೌಡರ್ ನ ಸೇರ್ಸಿದೀನಿ. ಬಿಸಿಬೇಳೆ ಬಾತ್ ಪೌಡರ್ ನ ಆಲ್ರೆಡಿ ಶೇರ್ ಮಾಡಿದೀನಿ, ಮನೇಲೆ ಮಾಡ್ಕೊಂಡಿರೋದು. ಜೊತೆಗೆ ಒಂದ್ ಸ್ವಲ್ಪ ನೆನ್ಸಿರೋಂತ ಹುಣಸೆ ಹಣ್ಣು, ರುಬ್ಬೋದಿಕ್ಕೆ ಬೇಕಾದಷ್ಟು ನೀರು. ಈಗ ಇದನ್ನ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಂಡು ಎತ್ತಿಟ್ಕೋಬೇಕು. ಇದಾದ ನಂತರ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದೀನಿ. ಇದಕ್ಕೆ 2 ಚಮಚ ಆಗುವಷ್ಟು ಎಣ್ಣೆ ಬಿಸಿ ಆದ ನಂತರ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, ಒಂದು ಒಣಮೆಣಸಿನ್ಕಾಯಿನ ಮುರಿದು ಸೇರ್ಸಿದ್ದೀನಿ, ಒಂದು ಕಡ್ಡಿ ಕರ್ಬೇವು. ಇದೆಲ್ಲ ಚಿಟಪಟ ಅನ್ನೋವಾಗ ಒಂದು ದೊಡ್ಡ ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಸೇರ್ಸಿದ್ದೀನಿ. ಇದ್ರ ಜೊತೆಗೇನೆ ಒಂದು ಮುಷ್ಟಿ ಆಗುವಷ್ಟು ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಸೇರ್ಸಿದ್ದೀನಿ. ಇದರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೇದು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಇದೆಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನೀವೇನಾದ್ರೂ ನಮ್ ಚಾನಲ್ ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಸಹ ಮಾಡಿ. ಈಗ ಇದಕ್ಕೆ ಅರ್ಶನದ ಪುಡಿ, ಧನಿಯಾ ಪುಡಿ ಹಾಗೆ ಅಚ್ಕಾರದ ಪುಡಿ ಸ್ವಲ್ಪನೇ ಹಾಕಿದೀನಿ, ಯಾಕಂದ್ರೆ ಬಿಸಿಬೇಳೆ ಬಾತ್ ಪೌಡರ್ ಅಲ್ಲೂ ಕೂಡ ಖಾರ ಇರುತ್ತಲ್ವಾ, ಹಾಗಾಗಿ ಸ್ವಲ್ಪ ಸೇರ್ಸಿದ್ದೀನಿ. ಜೊತೆಗೆ ಒಂದು ಹುಳಿ ಟೊಮ್ಯಾಟೊ. ಇಲ್ಲಿ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೀನಿ ಅಲ್ವಾ, ಹಾಗಾಗಿ ಎಲ್ಲಾನು ಸ್ವಲ್ಪ ಸ್ವಲ್ಪ ಹಾಕೊಂಡು ಮಾಡ್ಕೊಂಡಿದ್ದೀನಿ. ಈಗ ಇದೆಲ್ಲಾನು ಸೇರಿಸಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡಿದೀನಿ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂತ ಮಸಾಲೆನ ಸೇರಿಸ್ತಾ ಇದ್ದೀನಿ. ಈ ತರ ಮಸಾಲೆ ಹಾಕಿ ಮಾಡಿದಾಗ ತುಂಬಾ ರುಚಿಯಾಗಿರತ್ತೆ. ಮತ್ತೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಕೂಡ ಹಾಕಿ ಅದನ್ನು ಕೂಡ ಸೇರ್ಸಿದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಕೂಡ ಸೇರ್ಸಿದೀನಿ. ಮಸಾಲೆ ರುಬ್ಬುವಾಗ ಹುಣಸೆ ಹಣ್ಣು ಹಾಕಿರ್ತೀವಲ್ವಾ, ಟೊಮ್ಯಾಟೊ ಕೂಡ ಹಾಕಿದೀವಿ. ಸೊ ಹುಳಿ ಹಾಕಿದಾಗ ಒಂಚೂರು ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಇದನ್ನ ಕುದಿಸ್ಕೊಳ್ಬೇಕು. ಸುತ್ತ ಒಂಚೂರು ಎಣ್ಣೆ ಬಿಡೋವರೆಗೂ ಕುದಿಸ್ಕೊಂಡ್ರೆ ಹಸಿ ವಾಸನೆ ಎಲ್ಲ ಹೋಗಿ ತುಂಬಾ ಚೆನ್ನಾಗ್ ಅನ್ಸತ್ತೆ. ಇವಾಗ ನೋಡ್ತಾ ಇದ್ದೀರಲ್ವಾ, ಇದೆಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಬೇಯಿಸಿ ಇಟ್ಕೊಂಡಿರೋ ಕಾಳು, ಬೇಳೆ, ತರಕಾರಿಗಳನ್ನೆಲ್ಲ ಸೇರ್ಸಿದೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಕುಕ್ಕರ್ಗೆ ಸ್ವಲ್ಪ ನೀರ್ ಹಾಕಿ ಅದನ್ನು ಕೂಡ ಆಡ್ ಮಾಡಿದೀನಿ. ಈಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಳ್ಬೇಕು. ತುಂಬಾ ಕುದಿಸೋ ಅಗತ್ಯ ಇಲ್ಲ, ಆಲ್ರೆಡಿ ನಾವೆಲ್ಲಾನು ಬೇಯಿಸಿದೀವಿ. ಸೊ ರೈಸ್ ಕೂಡ ಆಲ್ರೆಡಿ ಬೆಂದಿರತ್ತೆ, ಇದನ್ನೇನ್ ತುಂಬಾ ಕುದಿಸೋ ಅವಶ್ಯಕತೆ ಇಲ್ಲ. ಮೊದ್ಲು ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಮುಗೀತು. ಇದಿನ್ನೇನ್ ಒಂದ್ ಕುದಿ ಬಂತು. ಈಗ ಇದಕ್ಕೇನೆ ನಾನು ರೈಸ್ ನ ಸೇರಿಸ್ತಾ ಇದ್ದೀನಿ. ಆಲ್ರೆಡಿ ಅನ್ನ ಬೆಂದಿರೋದ್ರಿಂದ ತುಂಬಾ ಬೇಯಿಸ್ಕೊಳ್ಳೋದೇನ್ ಬೇಡ, ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು
ಒಂದ್ ಕುದಿ ಬಂದ್ರೆ ಗ್ಯಾಸ್ ಆಫ್ ಮಾಡ್ಕೊಂಡು ತಿನ್ನೋದೇನೆ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ಒಂದ್ ಸ್ವಲ್ಪ ಉಪ್ಪು ಖಾರ ಟೇಸ್ಟ್ ನೋಡ್ಕೊಳ್ಳಿ, ಬೇಕಂದ್ರೆ ಏನಾದ್ರೂ ಆಡ್ ಮಾಡ್ಕೊಳ್ಳಿ. ಕೊನೆಯಲ್ಲಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಉಳಿದಿರೋ ಅನ್ನದಲ್ಲಿ ಮಾಡಿರೋ ಅಂತ ಸೂಪರ್ ಟೇಸ್ಟಿ ಮಾಡರ್ನ್ ಬಿಸಿಬೇಳೆ ಬಾತ್ ರೆಡಿ ಆಯ್ತು. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯ್ತು. ನೀವೆಲ್ಲರೂ ಕೂಡ ಟ್ರೈ ಮಾಡ್ತೀರಾ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಫ್ರೆಂಡ್ಸ್, ಥ್ಯಾಂಕ್ ಯು.